ಇರಾನ್ ರಾಜಧಾನಿ ಮೇಲೆ ಇಸ್ರೇಲ್ ಕ್ಷಿಪಣಿಗಳ ಅಟ್ಟಹಾಸ. ಇರಾನ್ ಹೊಸ ವರ್ಷಾಚರಣೆ ಸಂದರ್ಭದಲ್ಲೇ ದಾಳಿ. ಪಾರ್ಚಿನ್ ಮಿಲಿಟರಿ ಸಂಕೀರ್ಣದ ಮೇಲೆ ದಾಳಿ. ಪೂರ್ವ ಟೆಹರಾನ್ನಲ್ಲಿರುವಂತಹ ಪಾರ್ಚಿನ್ ಮಿಲಿಟರಿ ನೆಲೆ ದಾಳಿಯನ್ನು ಮಾಡಿರುವುದಿಲ್ಲಿ ಇಸ್ರೇಲ್. ಇರಾನ್ನ ರಾಜಧಾನಿ ಮೇಲೆ ಇಸ್ರೇಲ್ ಕ್ಷಿಪಣಿಗಳ ಅಟ್ಟಹಾಸವನ್ನ ಮೆರೆಯಲಾಗಿದೆ. ಅದರಲ್ಲೂ ಇರಾನ್ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲೇ ದಾಳಿಯನ್ನ ಮಾಡಲಾಗಿದೆ. ಪಾರ್ಚಿನ್ ಮಿಲಿಟರಿ ಸಂಕೀರ್ಣದ ಮೇಲೆ ದಾಳಿಯನ್ನ ನಡೆಸಲಾಗಿದೆ ಇಸ್ರೇಲ್ನ ಕಡೆಯಿಂದ. ಪೂರ್ವ ಟೆಹರಾನ್ನಲ್ಲಿರುವಂತಹ, ಅದರಲ್ಲೂ ಕೂಡ ಇರಾನ್ನ ರಾಜಧಾನಿ ಅಂತ ಕರೆಸಿಕೊಳ್ಳುವಂತಹ ಟೆಹರಾನ್ನಲ್ಲಿರುವಂತಹ ಪಾರ್ಚಿನ್ ಮಿಲಿಟರಿ ನೆಲೆಯ ಮೇಲೆ ಇಸ್ರೇಲ್ ದಾಳಿಯನ್ನ ನಡೆಸಿದೆ. ಈಗಾಗಲೇ ಗಮನಿಸಬಹುದು, ಮಧ್ಯಪ್ರಾಚ್ಯದ ಯುದ್ಧಗಳು 21ನೇ ದಿನಕ್ಕೆ ಕಾಲಿಟ್ಟಿದೆ. ಈಗಲೂ ದಾಳಿ ಆಗಿರ್ಬೋದು, ಪ್ರತಿ ದಾಳಿ ಆಗಿರ್ಬೋದು, ಕುಗ್ಗಿಲ್ಲ, ನಿಂತಿಲ್ಲ, ನಿಲ್ಲುವಂಥ ಲಕ್ಷಣವೂ ಇಲ್ಲ. ಇದರ ನಡುವೆ ಒಂದು ಕಡೆ ಯಾವಾಗಪ್ಪ ಬಾಂಬ್ಗಳು, ಕ್ಷಿಪಣಿಗಳು ಬಂದು ನಮ್ಮ ಸುತ್ತಮುತ್ತ ಬೀಳುತ್ತೆ ಅನ್ನುವಂಥ ಆತಂಕದಲ್ಲಿರುವಂಥ ಜನತೆಗೆ ಈ ಆತಂಕ ಇವತ್ತಿಗೆ ಮುಗಿಯೋದಿಲ್ಲ ಅನ್ನುವಂಥದ್ದಂತೂ ಸ್ಪಷ್ಟ ಆಗ್ಬಿಟ್ಟಿದೆ. ಈಗ ಸದ್ಯಕ್ಕೆ ಇರಾನ್ನ ರಾಜಧಾನಿ ಮೇಲೆ ಇಸ್ರೇಲ್ ಕ್ಷಿಪಣಿಗಳು ಅಟ್ಟಹಾಸವನ್ನು ಮೆರೆದಿದೆ. ಇಸ್ರೇಲ್ ದಾಳಿಗೆ ಮುಂದಾಗಿರುವಂಥದ್ದು ಇರಾನ್ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲೇ ದಾಳಿಯನ್ನು ನಡೆಸಿದೆ. ಅದರಲ್ಲೂ ಕೂಡ ಟೆಹರಾನ್ನಲ್ಲಿರುವಂತಹ ಪಾರ್ಚಿನ್ ಮಿಲಿಟರಿ ಸಂಕೀರ್ಣದ ಮೇಲೆ ದಾಳಿ ನಡೆಸಿರೋದಿಲ್ಲ ಇಸ್ರೇಲ್. ಪೂರ್ವ ಟೆಹರಾನ್ನಲ್ಲಿರುವಂತಹ ಪಾರ್ಚಿನ್ ಮಿಲಿಟರಿ ನೆಲೆಯ ಮೇಲೆ ಕ್ಷಿಪಣಿಗಳ ಮುಖೇನ ಇಸ್ರೇಲ್ ದಾಳಿಯನ್ನು ನಡೆಸಿದೆ.